ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ನಾನು ಲಾಗ್ ಶುರು ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, 7 ಗಂಟೆ ಆಗಿದೆ ಇವಾಗ. ಸೊ ಇವತ್ತು ಏನಪ್ಪ ಇದು, ತುಂಬ ದಿನ ಆಯಿತು ನಾನು ಬೆಳಗ್ಗೆನೇ ಲಾಗ್ ಶುರು ಮಾಡ್ತಾ ಇರಲಿಲ್ಲ. ಈ ಚಳಿಗೂ ಅದಕ್ಕೂ ಲಾಗ್ ಮಾಡ್ಕೊಂಡಾದರೆ ಕೆಲಸಗಳಾಗಲ್ಲ ಅಂತ. ಬಟ್ ಇವತ್ತು ಯಾಕೋ ಮಾಡೋಣ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಯಾಕೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೇ ಬೆಳಗ್ಗೆ ವಿಡಿಯೋ ಮಾಡ್ತಿದ್ದೀನಿ ನಾನು. ಸುಮಾರು ಜನ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಬಟ್ ನೀನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಕಮೆಂಟ್ಗೆಲ್ಲ ಸರಿಯಾಗಿ ಆನ್ಸರ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ನನಗೆ ಸಾರಿ ಕೇಳ್ತೀನಿ ಅವ್ರಿಗೆಲ್ಲರಿಗೂ. ನನಗೆ ಯಾರ್ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರೆಲ್ರಿಗೂ ಸಾರಿ. ಜೊತೆಗೆ ನನಗೊಂದು ಚಿಕ್ಕ ವಯಸ್ಸಿಂದ ಅದೊಂದು ಅಭ್ಯಾಸ ಫ್ರೆಂಡ್ಸ್. ನನಗೆ ಏನಾದರೂ ಬೇಜಾರಾದರೆ ಅಥವಾ ನಾನೇನೋ ಒಂದು ನೋವಲ್ಲಿದ್ದರೆ ಚಿಕ್ಕ ವಯಸ್ಸಿಂದ ಹಾಗೇನೆ ಒಂಟಿಯಾಗಿ ಇದ್ಬಿಡ್ತೀನಿ ಸ್ವಲ್ಪ ದಿನ. ಅಂದರೆ ನನಗೆ ನಾನೇ ಸ್ವಲ್ಪ ಸಮಾಧಾನ ಆಗೋವರೆಗೂ ಒಂಟಿಯಾಗಿ ಇದ್ಬಿಟ್ಟು ಅಭ್ಯಾಸ ನನಗೆ. ಯಾಕೆಂದರೆ ನಾವು ಮೊದಲೇ ನಾನು ಬೇಜಾರಲ್ಲಿ ಇರ್ತೀನಿ, ಆ ಬೇಜಾರಲ್ಲಿ ಒಬ್ಬರ ಮೇಲಿರೋ ಬೇಜಾರನ್ನ ಇನ್ನೊಬ್ಬರ ಮೇಲೆ ಎಲ್ಲಿ ನಾನು ಮಾತಾಡ್ಬಿಡ್ತೀನೋ, ಅವ್ರನ್ನೂ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಒಂದು ಭಯನೋ ಏನೋ ನನಗದು ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿಂದ ನನಗೆ ಅದೊಂದು ಅಭ್ಯಾಸ ಫ್ರೆಂಡ್ಸ್. ನನಗೆ ಬೇಜಾರಾಯಿತು ಅಂದರೆ ನಾನು ಯಾರ ಜೊತೆನೂ ಮಾತಾಡೋದಿಲ್ಲ, ನನ್ನ ಪಡೆಗೆ ನಾನು ಒಂಟಿಯಾಗಿ ಎಲ್ಲ ಒಂದು ಕಡೆ ಇದ್ಬಿಡ್ತೀನಿ ಆ ಥರ. ಸೊ ಈ ಸರಿ ಊರಿಗೆ ಹೋದಾಗೂ ಅಷ್ಟೇ, ನನ್ನ ಪಾಡೋದು ನನ್ನ ಕೆಲಸ ಆಯಿತು, ನಾನು ಇದಾಯಿತು ಅಂತಂದು ಹೇಳ್ಬಿಟ್ಟು ಇದ್ಬಿಟ್ಟೆ. ನಾನು ಸ್ವಲ್ಪ ಬೇಜಾರಲ್ಲಿದ್ದೆ ನಾನು. ಸೊ ಹಂಗಾಗಿ ಸ್ವಲ್ಪ ಗಂಟ್ಲು ಸರಿ ಇಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ವೈಟಿ ಸ್ಟಾರ್ಟ್ ಮಾಡಿದಾಗ ನನಗೆ ಇಷ್ಟೊಂದು ಜನ ಎಲ್ಲ ಫ್ರೆಂಡ್ಸ್ ಅಥವಾ ಅಣ್ಣ ತಮ್ಮದಿರು ಸಿಗ್ತೀರಾ, ಫ್ರೆಂಡ್ಸ್ ಸಿಗ್ತೀರಾ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ತುಂಬ ಜನ ಸಿಕ್ಕಿದ್ದೀರಾ ನನಗೆ. ಬಟ್ ಎಲ್ಲ ಒಂದು ಕಡೆ ಮುಂದೆ ಅವ್ರ ಜೊತೆ ನಾನು ಈ ಥರ ಕನೆಕ್ಟ್ ಆಗ್ತೀನಿ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಸೊ ನನ್ನ ಲೈವಲ್ಲಿ ಬಂದು ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರಿ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಏನಂದರೆ, ಇವಾಗ ನಮ್ಮ ಸಂಬಂಧಿಕರೇ ನಮಗೆ ಯಾರು ಬಂದು ನಮಗೆ ಲೈವಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಅಂದರೆ ಇವಾಗ ನಮ್ಮ ಅಣ್ಣ ತಮ್ಮದಿರೇ ಆಗಲಿ, ನಮ್ಮ ತಂಗಿ ಹಿಂಗೆ ಲೈವ್ ಮಾಡ್ತಿದ್ದಾಳೆ, ಹೋಗೋಣ ಸಪೋರ್ಟ್ ಮಾಡಿ ಅಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಬಟ್ ನಮಗೆ ಬಂದು ಸಪೋರ್ಟ್ ಮಾಡೋ ಅಂಥವ್ರು ಹೆಂಗೆ ಅಂದರೆ, 1 ಅವರ್ 2 ಅವರ್ ಬಂದು ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ ನಾವು ಎಲ್ಲೋ ಒಂದು ಕಡೆ ಅದು ನಮಗೆ ಗೊತ್ತಿಲ್ದಿರೋ ಒಂದು ಕನೆಕ್ಟ್ ಆಗಿರ್ತೀವಿ. ಡೈಲಿ ಮಾತಾಡ್ತಾ ಇರೋದ್ರಿಂದ ಒಂದೆಲ್ಲೋ ಅದು ಬಾಂಡಿಂಗ್ ನಮಗೆ ಗೊತ್ತಿಲ್ದಿರೋ ಅದು ಬೆಳ್ಕೊಂಡಿರುತ್ತೆ. ಕೆಲವ್ರ ಜೊತೆ ಅಷ್ಟೇ ಅದು ಕನೆಕ್ಟ್ ಆಗೋಕ್ಕಾಗಿರುತ್ತೆ. ಸೊ ಹಂಗಾಗಿ ಆಗ್ತೀವಿ. ನಮ್ಮವರೇ ನಮಗೆ ಸಪೋರ್ಟ್ ಮಾಡ್ದಿರ ಬೇರೆಯವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಅಂಥವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ. ನನ್ನ ಲೈವಲ್ಲಿ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಸೊ ನಾನಂತೂ ಅದನ್ನು ಸಾಯೋವರೆಗೂ ನಾನು ಮರೆಯೋದಿಲ್ಲ ಫ್ರೆಂಡ್ಸ್, ಯಾರಿಗೂ. ಅದು ಹೇಳ್ಕೊಳಕ್ಕೂ ಆಗೋದಿಲ್ಲ, ಅದನ್ನು ಅಷ್ಟು ಗೌರವ ಇದೆ ನನಗೆ ಎಲ್ರ ಮೇಲೂ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ನಾನು ಲೈವ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನು ಅನ್ಕೋತೀನಿ ಅಂದರೆ, ನನಗೆ ನೋವಿರೋದಿಲ್ಲ, ಕಷ್ಟ ಇರೋದಿಲ್ಲ ಅಂತಲ್ಲ ಫ್ರೆಂಡ್ಸ್, ಕಷ್ಟ ಇರುತ್ತೆ. ಬಟ್ ಲೈವಲ್ಲಿ ಬರೋರು ಕೆಲವರೆಲ್ಲ ಹೆಂಗೆ ಅಂತ ಹೇಳಿದ್ರೆ ಖುಷಿಯಾಗಿರ್ಬೇಕು. ಯಾಕಂದರೆ ತುಂಬ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಿಗೂ ತುಂಬ ಅವ್ರವ್ರ ಜೀವನದಲ್ಲಿ ಕಷ್ಟಗಳಿರುತ್ತೆ. ಸ್ವಲ್ಪ ಹೊತ್ತಾದ್ರೂ ಮಾತಾಡಬೇಕು, ಖುಷಿಯಾಗಿರಬೇಕು, ನಗಬೇಕು, ತಮಾಷೆ ಮಾಡ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದಿರ್ತಾರೆ. ಅಂಥ ಟೈಮಲ್ಲಿ ನಾನು ಲೈವಲ್ಲಿ ಕೂತ್ಕೊಂಡು ಹತ್ಕೊಂಡು ನನ್ನ ಕಷ್ಟನ ಹೇಳ್ಕೊಂಡು ಅದನ್ನು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಸ್ವಲ್ಪ ಹೊತ್ತಾದ್ರೂ ಖುಷಿಯಾಗಿರಲಿ ಅನ್ನೋದಕ್ಕೋಸ್ಕರ ನನಗೆ ಎಷ್ಟೇ ನೋವಿರಲಿ ಅದನ್ನೆಲ್ಲ ನಾನು ನುಂಗ್ಕೊಂಡು ಎಲ್ಲರ ಜೊತೆ ಆದಷ್ಟು ನಾನು ತಮಾಷೆಯಾಗಿ ಮಾತಾಡಬೇಕು ಅಂತಲೇ ಲೈವಲ್ಲಿ ಮಾತಾಡ್ತಾ ಇರ್ತೀನಿ. ಯಾರಿಗೂ ಬೇಜಾರು ಮಾಡಬಾರ್ದು. ಲೈವ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಅಂದ್ಕೊಂಡಿರ್ತೀನಿ ನಾನು, ಯಾರಿಗೂ ಬೇಜಾರು ಮಾಡಬಾರ್ದು, ತಮಾಷೆಯಾಗಿ ಇರಬೇಕು, ಏನೇ ಬಂದ್ರೂ ಅದನ್ನು ಸ್ವಲ್ಪ ಒಳಗಡೆ ಇಟ್ಕೊಂಡು ನಗ್ನಗ್ತಾ ಮಾತಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಸೊ ಈಗ ನಾನು ಸ್ವಲ್ಪ ದಿನ ಲೈವ್ ಬಿಟ್ಟಿರೋದಕ್ಕೆ ತುಂಬ ಜನ ಕೇಳ್ತಾಯಿದ್ರು ಯಾಕೆ ಲೈವ್ ಬಿಟ್ಟಿದ್ದೀರಾ ಅಂತ. ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ನಾನು ಅಲ್ಲಿ ಬಂದು ಕೆಲವೊಂದು ಸಲ ಹೆಂಗೆ ಅಂದರೆ ಅಂದ್ಕೊಂಡು ಬಂದಿರ್ತೀನಿ, ಏನು ನಾನು ಆ ಥರ ಅಳಬಾರ್ದು ಮಾಡಬಾರ್ದು. ಬಟ್ ಕೆಲವೊಂದು ಸಲ ತಡ್ಕೊಳಕ್ಕಾಗೋದೇ ಇಲ್ಲ ನನಗೆ. ಎಷ್ಟೋ ಸಲ ಬ್ಲಾಸ್ಟ್ ಆಗಿದ್ದೀನಿ, ಒಂದು 3-4 ಸರಿ ನಾನು ತಡ್ಕೊಳಕ್ಕಾಗ್ದಿರ ಬ್ಲಾಸ್ಟ್ ಆಗಿದ್ದೆ ನಾನು. ಅದಕ್ಕೋಸ್ಕರ ಆ ಥರ ಎಲ್ಲ ಆಗೋದು ಬೇಡ ಅಂದ್ಬಿಟ್ಟು ನಾನು ಲೈವ್ ನಿಲ್ಲಿಸಿರೋದು ಅಷ್ಟೇ. ಸ್ವಲ್ಪ ನನಗೆ ನಾನೆಲ್ಲೋ ಸಮಾಧಾನ ಮಾಡ್ಕೊಳ್ಳೋಣ, ಅಲ್ಲಿ ಕೂತ್ಕೊಂಡು ಆ ಥರ ಹತ್ಕೊಂಡು ಇದು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಲೈವ್ನ ಬಿಟ್ಟಿದ್ದೀನಿ ಅಷ್ಟೇ. ಯಾಕೆಂದರೆ ಲೈವ್ ಸ್ಟಾರ್ಟ್ ಮಾಡಿದ ತಕ್ಷಣ ಕೆಲವೊಂದಷ್ಟು ಇರುತ್ತೆ ಮೈಂಡಲ್ಲಿ, ಅದೆಲ್ಲ ನೆನಪಿಗೆ ಬಂದ್ಬಿಡುತ್ತೆ ನನಗೆ. ಅದಕ್ಕೆ ಮಾಡ್ತೀನಿ. ಬಟ್
ಸ್ವಲ್ಪ ಅದು ಟೈಮ್ ಬೇಕು ನನಗೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಟೈಮ್ ತೊಗೋತಾ ಇದ್ದೀನಿ ಅಷ್ಟೇ. ಬಟ್ ಎಲ್ಲರೂ ಕೇಳ್ತಾ ಇದ್ರಿ, ಥ್ಯಾಂಕ್ ಯು ಎಲ್ರಿಗೂ. ಆಮೇಲೆ ಕೆಲವರೆಲ್ಲ ಹೊಸ್ದಾಗಿ ಬಂದಿರ್ತಾರೆ, ಏನಪ್ಪ ನಮ್ಮದೇ ಗೋಳು 1000 ಐತೆ, ಇವ್ರುಗಳೂ ಕೇಳಬೇಕಾ ನಾವು ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಒಂದು ಸರಿ ಬಂದವ್ರು ಇನ್ನೊಂದು ಸರಿ ಬರೋದೇ ಇಲ್ಲ ಲೈವಿಗೆ, ಆ ಥರ ಹತ್ಕೊಂಡು ಕೂತ್ಕೊಂಡ್ರೆ. ಅದಕ್ಕೋಸ್ಕರ ಲೈವಲ್ಲಿ ಆದಷ್ಟು ನಾನು ಕಂಟ್ರೋಲ್ ಮಾಡ್ತಿಲ್ಲ, ನನ್ನ ನೋವು ನನಗೆ ಇರಲಿ ಅಂದ್ಬಿಟ್ಟು ನಾನು ಮಾಡಿಲ್ಲ ಅಷ್ಟೇ. ಯಾಕೆಂದರೆ ನನಗೂ ಕೆಲವೊಂದೆಲ್ಲ ಪರ್ಸ್ನಲ್ ರೀಸನ್ ಇರುತ್ತೆ, ಅದನ್ನೆಲ್ಲ ನಾವು ಲೈವಲ್ಲಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಎಲ್ಲನೂ ಹೇಳ್ಕೊತಾ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ಫ್ರೆಂಡ್. ಅಂದರೆ ನನಗೆ ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ, ನನ್ನ ಮನಸ್ಸಲ್ಲಿ ಏನಿದೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಏನೋ ಮುಜುಗರ ನನಗೆ. ಸೊ ಎಲ್ಲರ ಹತ್ರನೂ ಅದು ಕೆಲವೊಂದು ವಿಷಯನೆಲ್ಲ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಯಾವಾಗಲೂ ಚೆನ್ನಾಗಿ ನಕ್ಕೊಂಡು ಮಾತಾಡಿಕೊಂಡು ನನ್ನ ತಮ್ಮ ಸ್ಟಾರ್ಟಿಂಗ್ ಬಂದರೆ ಎಂಡಿಂಗ್ವರೆಗೂ ಇರೋನು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋನು. ಸೊ ಎಲ್ಲರ ಮೇಲೂ ನನಗೆ ಗೌರವ ಇದೆ, ಬಟ್ ನನಗೆ ಗೊತ್ತಿಲ್ಲ, ಅವನ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ಹೇಳ್ಬೋದು. ನನಗೆ ಗೊತ್ತಿಲ್ದಿರ ಉಟ್ಕೊತ ಯಾರು ಏನು ಎತ್ತ ನಮಗೇನು ಗೊತ್ತಿರಲಿಲ್ಲ. ಬಟ್ ಅವ್ನು ನನ್ನ ಲೈವಿಗೆ ಬಂದು ಕನೆಕ್ಟ್ ಆದಮೇಲೆ ನನಗೆ ಗೊತ್ತಿಲ್ದಿರ ಎಲ್ಲ ಒಂದು ಕಡೆ ಅವನು ನನ್ನ ಒಂಥರ ಸ್ವಂತ ತಮ್ಮನ ಥರನೇ ಆಗ್ಬಿಟ್ಟಿದ್ದ. ಅಷ್ಟು ಚೆನ್ನಾಗೆಲ್ಲ ಸಪೋರ್ಟ್ ಮಾಡಿಕೊಂಡು ಡೈಲಿ ಇರ್ತಾ ಇದ್ದವನು ಲಾಸ್ಟ್ ಅವತ್ತೊಂದು ಮೆಸೇಜ್ ಹಾಕ್ತಾನೆ ನನಗೆ, ಅಕ್ಕ ಇದು ಲಾಸ್ಟು ಮೆಸೇಜು, ಇದು ನನ್ನ ಲಾಸ್ಟ್ ಮೆಸೇಜು, ಇನ್ನು ಬರೋಕ್ಕಾಗೋದಿಲ್ಲ, ಸೊ ನೀನು ಖುಷಿಯಾಗಿ ಲೈವ್ ಮಾಡು, ನನ್ನನ್ನು ಕಳಿಸ್ಕೊಡು, ಕೊನೆ ದಿನ ಇನ್ನು ಬರೋದಿಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ. ಆ ಮೆಸೇಜು ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲ ನನಗೆ. ಆ ಮೆಸೇಜ್ ನೋಡಿದ ತಕ್ಷಣ ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ ಫ್ರೆಂಡ್. ನನಗೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ಅವನ ಹತ್ರ ಕೇಳಿಕೊಂಡೆ ಏನಾಯಿತು ಏನು ಕಾರಣ ಕೂಡ ಗೊತ್ತಿಲ್ಲ ನನಗೆ. ಆಮೇಲೆ ನಾನು ತುಂಬಾ ಅದು ಯಾಕೆ ಹೋದ ಏನು ಎತ್ತ ಅಂದ್ಬಿಟ್ಟು ನಾನು ತುಂಬಾ ಯೋಚನೆ ಮಾಡಿದ್ದೀನಿ. ಬಟ್ ಇವತ್ತವರೆಗೂ ಅದು ಯೋಚನೆ ಮಾಡಿ 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 ನನಗೆ ಕಾಯಿಲೆ ಬಂತೆ ಹೊರತು ಕಾರಣ ಅಂತೂ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್. ಬಟ್ ಅವ್ನು ಹೋಗಿದ್ದಿನ ನನಗೆ ಅಷ್ಟು ನೋವಾಗಿತ್ತು. ಅದೇ ಟೈಮಲ್ಲಿ ನೀರು ಇದ್ದ ಲೈವಲ್ಲಿ. ಅವನು ನನ್ನನ್ನು ಎಷ್ಟರ ಮಟ್ಟಿಗೆ ಅದರಿಂದ ಹೊರಗಡೆ ತರೋಕ್ಕೆ ನೋಡ್ದೆ ಅಂದರೆ, ಲಿಟ್ರಲಿ ಅವತ್ತಾಗಿ ಆ ನೈಟೇ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ನನಗೆ ನೀರು. ಇನ್ನೊಬ್ಬ ತಮ್ಮ ಇವನು ಆ ಥರ ಕಮೆಂಟ್ ಹಾಕಿ ಹೋದ್ಮೇಲೆ ನನಗೆ ಇವನ ಮೇಲೆ ತುಂಬ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಗೊತ್ತಿಲ್ದಿರ ಆ ಪ್ರೀತಿ ಬೆಳ್ಕೊಂತ ಏನೋ ನನಗೆ ಗೊತ್ತಿಲ್ಲ. ಅಷ್ಟು ಇದ್ದವನು ಸಡನ್ನಾಗಿ ಹೋಗ್ತೀನಿ ಅಂದಾಗ ನನಗೆ ಅದನ್ನು ತೊಗೊಳಕ್ಕಾಗಲಿಲ್ಲ. ಆಮೇಲೆ ನೀರು ತಮ್ಮ ನನಗೆ ಫೋನ್ ಮಾಡಿ ಸಮಾಧಾನ ಮಾಡ್ಕೊ ಅಂದ್ಬಿಟ್ಟು ಅವನು ಲಿಟ್ರಲಿ ಅವತ್ತು ನಾನು ಮಾರನೇ ದಿನ ಎದ್ದಾಗೂ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಫೋನ್ ಮಾಡ್ದೆ. ಮತ್ತು ನೈಟ್ 11 ಗಂಟೆವರೆಗೂ ನನ್ನ ಕಾಂಟ್ಯಾಕ್ಟಲ್ಲೇ 3 ದಿನ ಫ್ರೆಂಡ್ಸ್. ನನಗೆ ಅವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ನನಗೆ ತುಂಬ ಆವತ್ತು ನಾನು ತುಂಬ ಇದಾಗ್ತಿದ್ದೆ. ಮೋಸ್ಟ್ಲಿ ನೀರು ನನಗೆ ಫೋನ್ ಮಾಡಿಲ್ಲ ಅಂದಿದ್ರೆ ಅದು ಯಾವ ಲೆವೆಲಿಗೆ ನಾನು ವೀಕ್ ಆಗ್ತಿದ್ನೋ ಗೊತ್ತಿಲ್ಲ. ಯಾಕೆ ಅವನ ಮೇಲೆ ಅಷ್ಟೊಂದು ಅಟ್ಯಾಚ್ ಆಗಿದ್ದೆ, ಯಾಕೆ ಅವನು ಸಡನ್ನಾಗಿ ಹೋದ, ಯಾವ ಕಾರಣನೂ ನನಗೆ ಗೊತ್ತಿಲ್ಲ ಇವತ್ತವರೆಗೂ. ಆ ಕಾರಣ ಹುಡುಕ್ತಾನೆ ಇದ್ದೀನಿ ಫ್ರೆಂಡ್ಸ್ ನಾನು. ಅವನು ಹೋದ್ಮೇಲೆ ನೀರು 3 ದಿನ ಕಂಟಿನ್ಯೂಸ್ ಆಗಿ ನನಗೆ ಕಾಲಲ್ಲೇ ಇದ್ದ. ಇಡೀ ದಿನ ಫ್ರೆಂಡ್ಸ್ ನನಗೆ 3 ದಿನ ನನಗೆ 10 ನಿಮಿಷ ಕೂಡ ನನಗೆ ಬಿಡುವು ಕೊಟ್ಟಿಲ್ಲ ಅವನು. ನೀನು ಊಟ ಮಾಡು, ನೀನು ಎದ್ದ ಕೆಲಸ ಮಾಡು, ಅದು ಮಾಡು ಇದು ಮಾಡು ಅಂದ್ಬಿಟ್ಟು ನನ್ನ ಜೊತೆ ಇದ್ಬಿಟ್ಟು ತುಂಬಾ ನನಗೆ ಇದು ಮಾಡ್ದೆ ನೀರು. ಥ್ಯಾಂಕ್ಸ್ ನೀರು. ಅವನಿನ್ನೂ ಒಬ್ಬ ತಮ್ಮ ನನಗೆ, ಅವನು ಸಿಕ್ಕಿದ್ದಾನೆ ನನಗೆ ಈ YT-ಯಿಂದ. ಸುಮಾರು ಜನ ಸಿಕ್ಕಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಕಷ್ಟ ಕಾಲದಲ್ಲಿ ಜೊತೆಗಿರೋರಿಗೆಲ್ರಿಗೂ ಥ್ಯಾಂಕ್ ಯು. ನೀರು ಹೇಳ್ತಾನೆ ಇದ್ದ, ಅಕ್ಕ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ಹೋಗ್ತಾರೆ ಅಂತ, ಅದಕ್ಕೆಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ. ನಿಜಾನೇ, ಬಟ್ ನಾವು ಎಲ್ಲರ ಬಗ್ಗೆನೂ ಆ ಥರ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಲ್ಲ. ಕೆಲವೊಬ್ಬರಿಗೆ ಕನೆಕ್ಟ್ ಆಗಿರ್ತೀವಿ, ಬಟ್ ಆ ಥರ ಏನಾದರೂ ಇದಾದಾಗ ಅದನ್ನು ತಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮೋಸ್ಟ್ಲಿ ನನಗನ್ಸುತ್ತೆ ನಾನು ಸಾಯೋವರೆಗೂ ಅದನ್ನು
ಮರೆಯೋದಿಲ್ಲ ಅಂತ ಫ್ರೆಂಡ್ಸ್. ಯಾಕೆಂದರೆ ಅಷ್ಟು ನಾನು ಅವನಿಗೆ ಕನೆಕ್ಟ್ ಆಗಿದ್ದೆ. ನಿಜ ವಾಸ್ತವದಲ್ಲಿ ಏನು ಅಂತ ಹೇಳಿದ್ರೆ, ಅವರೆಲ್ಲೋ ಇರ್ತಾರೆ, ನಾವಿನ್ನೆಲ್ಲ ಇರ್ತೀವಿ. ನಾವಿಲ್ಲ ಅಂದ್ರೂ ಅವರು ಜೀವನ ಮಾಡಬೇಕು, ಅವರಿಲ್ಲ ಅಂದ್ರೂ ನಾವು ಜೀವನ ಮಾಡಬೇಕು, ಅದು ಗೊತ್ತು. ಬಟ್ ಮನ್ಸು ಕೇಳಬೇಕಲ್ಲ. ನಾನೇನೋ ಕೆಲಸ ಮಾಡ್ತಿರಲಿ, ನನ್ನ ಪಡಿ ನಾನು ಕೆಲಸ ಮಾಡ್ತಾ ಇರ್ತೀನಿ, ಬಟ್ ನನಗೆ ಗೊತ್ತಿಲ್ದಿರ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ. 24 ಗಂಟೆ ಕೂತ್ಕೊಂಡ್ರು ನಿಂತ್ಕೊಂಡ್ರು ಅದೇ ಓಡ್ತಾ ಇರುತ್ತೆ ತಲೆಯಲ್ಲಿ. ಸೊ ಅದೆಲ್ಲನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವಾಗ ಅವನು ಬಿಟ್ಟೋಗಿರ್ಬೋದು, ಬಟ್ ಅವನು ಎಲ್ಲೇ ಇದ್ರೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾನಂತ ಗೊತ್ತು ನನಗೆ. ಅವನು ನನ್ನ ಸುತ್ತಾನೆ ಇರ್ತಾನೆ, ನನ್ನ ಅಕ್ಕಪಕ್ಕನೇ ಇರ್ತಾನೆ. ಬಟ್ ಅವ್ನು ಬಿಟ್ಟೋಗಿದ್ರು ಖುಷಿಯಾಗಿರೋದಿಲ್ಲ. ಆ ಕಡೆ ಅವನು ನೋವು ತಿಂತಿರ್ತಾನೆ, ಈ ಕಡೆ ನನಗೂ ನೋವು ಆಗ್ತಿರುತ್ತೆ. ಎಲ್ಲ ಒಂದು ಕಡೆ ಅವನು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಅವನಿಗೆ ಎಷ್ಟೇ ನೋವಿರಲಿ, ಎಷ್ಟೇ ಇದಿರಲಿ, ಅವ್ನು ಹೇಳ್ಕೊಳ್ಳೋದಿಲ್ಲ ಅಂತ ಗೊತ್ತು ನನಗೆ. ನೋವು ತಿಂತಿರ್ತಾನೆ, ಅವನಂತೂ ಖುಷಿಯಾಗಿರಲ್ಲ ಅಂತ ಗೊತ್ತು. ನಾನು ಖುಷಿಯಾಗಿರೋದಿಲ್ಲ ಅಂತ ಅವನಿಗೂ ಗೊತ್ತು. ಬಟ್ ಹಿಂಗೆ ನಡೀತಾ ಇದೆ. ನನ್ನ ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೆ ಏನು ಅಂತ. ಒಟ್ಟಿನಲ್ಲಿ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ. ಅವನು ಎಲ್ಲೇ ಇರಲಿ, ಖುಷಿಯಾಗಿರಲಿ, ಚೆನ್ನಾಗಿರಲಿ. ಬಟ್ ಎಲ್ಲ ಒಂದು ಕಡೆ ನಾನಂತೂ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ಯಾವತ್ತೋ ಒಂದಿನ ಬರ್ತಾನೆ ಮತ್ತೆ ವಾಪಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ದಿನ ಆದಷ್ಟು ಬೇಗ ಬರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ. ಅವ್ರು ಬಂದರೂ ಸರಿ, ಅವ್ನು ಮಾಡಿರೋ ಸಪೋರ್ಟ್ ಆಗಿರ್ಬೋದು, ಅವ್ನು ನನ್ನ ಜೊತೆ ನಡ್ಕೊಂಡಿರೋ ರೀತಿಗೆ ನಾನು ನಿಜವಾಗ್ಲೂ ಫ್ರೆಂಡ್ಸ್ ಆಯೋವರೆಗೂ ನಾನು ಮರೆಯೋದಿಲ್ಲ ಅವನ್ನ. ಗೊತ್ತಿಲ್ಲ ನಾನು ಯಾಕೆ ಅಷ್ಟೊಂದು ಹಚ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ನಾನು ಇಷ್ಟೊಂದು ಯೋಚನೆ ಮಾಡಿದ್ದೆ ಅವನ ಬಗ್ಗೆನೇ ಅನಿಸುತ್ತೆ. ಸೊ ನೀರು ಹೇಳೋನು, ನಿನ್ಗೆ ಅವನ ಕಂಡ್ರೇ ತುಂಬ ಇಷ್ಟ ಅಲ್ವಾ ನಮಗಿಂತ ಅಂತಂದು ಹೇಳ್ಬಿಟ್ಟು. ಅವನ ಕಮೆಂಟ್ ಹಾಕಿದಾಗ ನನಗೆ ತುಂಬ ಯೋಚನೆ ಹತ್ಬಿಟ್ಟಿತ್ತು ಫ್ರೆಂಡ್ಸ್. ನನಗೆ ಎಲ್ಲೋದ, ಏನಾದ, ಯಾಕೆ ಈ ಥರ ಡಿಸಿಷನ್ ತೊಗೊಂಡ, ಏನಾಗ್ತಿದ್ದಾನೆ, ಏನು ಎತ್ತ, ಏನೂ ನನಗೆ ಗೊತ್ತಾಗಿಲ್ಲ ಫ್ರೆಂಡ್ಸ್. ನನಗೆ ಸಡನ್ನಾಗಿ ಏನು ಹೇಳ್ದಿರೋ ಹೋಗ್ಬಿಟ್ಟು ಅವನು. ಆಮೇಲೆ ನಾನು ತುಂಬ ಯೋಚನೆ ಮಾಡಿದ್ರು ನನಗೇನು ಗೊತ್ತಾಗಿಲ್ಲ. ಇಡೀ ಎಷ್ಟೋ ದಿವಸ ನಾನು ರಾತ್ರಿ ಮಲಗಿಲ್ಲ ಫ್ರೆಂಡ್ಸ್ ನಾನು. ಏಕೆಂದರೆ ಏನಾದರೂ ಇವಾಗ ಮೆಸೇಜ್ ಹಾಕ್ಬೋದೇನೋ, ಅವಾಗ ಮೆಸೇಜ್ ಹಾಕ್ಬೋದೇನೋ ಅಂತ ಕಾಯ್ತಾನೆ ಇದ್ದೆ. ಬಟ್ ಮೆಸೇಜ್ ಬರಲೇ ಇಲ್ಲ ನನಗೆ. ಸೊ ಹಿಂಗೆ ಒಂದು ಸಲ ಮೊಬೈಲ್ ನೋಡೋವಾಗ ನನಗೆ ಅದು ಅವನದೇ ಯೋಚನೆ ಇತ್ತಲ್ವಾ. ಸೊ ಎಲ್ಲಾದರೂ ಇರ್ತಾನ ಅಂದ್ಬಿಟ್ಟು ನೋಡ್ತಾ ಇರೋವಾಗ ಒಂದು ಕಡೆ ಸಿಕ್ಕ ಫ್ರೆಂಡ್ಸ್. ಸ್ವಲ್ಪ ದಿವಸ ಆಗಲೇ ಒಂದು ಸ್ವಲ್ಪ ದಿವಸ ಆಗಿತ್ತು ಅವನು. ಅದಾದಮೇಲೆ ನಾನು ಬೇರೆ ಲೈವಲ್ಲಿ ಅವನು ನೋಡಿದೆ. ಆವಾಗ ನನಗೆ ಶಾಕ್ ಆಯಿತು, ಜೊತೆಗೆ ಖುಷಿನೂ ಆಯಿತು ಫ್ರೆಂಡ್ಸ್. ಖುಷಿ ಯಾಕಾಯ್ತು ಅಂತ ಹೇಳ್ಬಿಡ್ತೀನಿ. ಎಲ್ಲ ಒಂದು ಕಡೆ ಇದ್ದಾನೆ, ಚೆನ್ನಾಗಿದ್ದಾನೆ ಅಂತ ಗೊತ್ತಾಯಿತು. ಅಲ್ಲಿ ಖುಷಿಯಾಗಿ ಮಾತಾಡ್ತಾ ಇದ್ದ, ಖುಷಿಯಾಗಿದ್ದ. ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನನಗೆ ಅವತ್ತು ಸಿಕ್ಕಾಬಿಟ್ಟೆ ಖುಷಿ ಆಯಿತು ನೋಡಿ ಅವನ್ನ. ಒಟ್ಟಿನಲ್ಲಿ ಎಲ್ಲ ಒಂದು ಕಡೆ ಇದ್ದಾನಲ್ವ, ಖುಷಿಯಾಗಿದ್ದಾನಲ್ವ, ಅಷ್ಟೇ ಸಾಕು ಅಂತ ಅನ್ನಿಸ್ತು ನನಗೆ. ಅದ್ರ ಜೊತೆ ಅವತ್ತು ನಾನು ಅವನನ್ನು ಲೈವಲ್ಲಿ ನೋಡಿದ್ಮೇಲೆ ನನಗೆ ಒಂದು ಥಾಟ್ ತಲೆಗೆ ಬಂತು. ಯಾಕೆ ಅವನು ನನ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಬಟ್ ಇವಾಗ ಬೇರೆ ಕಡೆ ಇದ್ದಾನೆ ಅವನು. ಬಟ್ ನನ್ನ ಹತ್ರ ಬಂದಿಲ್ಲ ಅಂದರೆ ಯಾಕಿರ್ಬೋದು? ಮೋಸ್ಟ್ಲಿ ನಾನೇನಾದರೂ ಲೈವಲ್ಲಿ ಬಂದಾಗ ಬಾಯಿ ತಪ್ಪಿ ಏನಾದರೂ ಅಂದ್ಬಿಟ್ಟಿದ್ದೀನೋ ಅಂತ ಯೋಚನೆ ಮಾಡಿಬಿಟ್ಟು ಎಷ್ಟೋ ರಾತ್ರಿ ಮಲಗ್ದಿರ ನಾನು ಇಡೀ ಅವ್ನು ಹೋಗೋಕ್ಕೂ ಮುಂಚೆ ಕೆಲವೊಂದಷ್ಟು ಲೈವ್ಗಳಲ್ಲಿ ಏನಿತ್ತು ಅದೆಲ್ಲ ಚೆಕ್ ಮಾಡಿದೆ. ಏನಾದರೂ ಅಂದ್ಬಿಟ್ಟಿದ್ದೀನಾ, ಏನಾದ್ರು ಮಾಡಿಬಿಟ್ಟಿದ್ದೀನ ಅವನಿಗೆ, ನನಗೆ ಗೊತ್ತಿಲ್ದಿರ. ಯಾಕೆಂದರೆ ಕಮೆಂಟ್ಗಳು ಓದ್ತಾ ಇರ್ತೀವಿ, ಯಾವ ಟೈಮಲ್ಲಿ ಏನು ಮಾತಾಡಿರ್ತೀವಿ ಅಂತ ನಮಗೆ ನೆನಪಿರೋದಿಲ್ಲ. ಹಂಗೇನಾದರೂ ಅಂದ್ಬಿಟ್ಟು ಅದಕ್ಕೆ ಏನಾದರೂ ಬೇಜಾರು ಮಾಡ್ಕೊಂಡವನ. ಯಾಕೆಂದರೆ ಬೇರೆ ಕಡೆ ಇದ್ಬಿಟ್ಟು ನನ್ನ ಲೈವಿಗೆ ಬಂದಿಲ್ಲ ಅಂದರೆ ನನ್ನ ಮೇಲೆ ಬೇಜಾರಿದ್ದಾನೆ ಅಂತಲೇ ತಾನೇ ಅರ್ಥ. ಅದು ಹೌದಲ್ವಾ ಅಂದ್ಬಿಟ್ಟು ಎಲ್ಲ ಲೈವು ಚೆಕ್ ಮಾಡಿದೆ. ಬಟ್ ಏನು ಕಾರಣ ಅಂತಲೇ ನನಗೆ ಗೊತ್ತಾಗಿಲ್ಲ. ಅದು ನಾವೇ ಹೇಳಬೇಕು ಏನು ಕಾರಣ ಏನು ಅಂತಂದು ಹೇಳ್ಬಿಟ್ಟು ಗೊತ್ತಾಗಲಿಲ್ಲ ನನಗೆ. ಅವನು ನನ್ನ ಬಿಟ್ಟಿರ್ತಾನೆ ಇರಲಿಲ್ಲ. ಯಾವಾಗಲೂ ಅಕ್ಕ ಅಕ್ಕ ಅಂದ್ಕೊಂಡು ಇದ್ದವನು ಅಷ್ಟು ಕಲ್ಲು ಮನಸ್ಸು ಮಾಡಿಕೊಂಡು ಅವನು ಹೋಗಿದ್ದಾನೆ ಅಂದರೆ ನನ್ನಿಂದನೇ ಏನೋ ತಪ್ಪಾಗಿರಬೇಕು, ನನ್ನಿಂದ ಏನೋ ಬೇಜಾರಾಗಿರ್ಬೇಕು ಅಂತ ಅನಿಸುತ್ತೆ. ಸೊ ನಾನು ಅವನ ಈ ವಿಡಿಯೋ ನೋಡ್ತಾನೆ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಏನಾದರೂ ಅವನು ಈ ವಿಡಿಯೋ ನೋಡ್ತಾ ಇದ್ದರೆ ಸಾರಿ, ನನ್ನ ಕಡೆಯಿಂದ ನಿನಗೇನಾದರೂ ಬೇಜಾರಾಗಿದ್ದರೆ, ಗೊತ್ತಿಲ್ಲ ಯಾವಾಗಾದರೂ ನಿನಗೇನಾದರೂ ಅಂದಿದ್ರೆ ಅದನ್ನೆಲ್ಲ ದಯವಿಟ್ಟು ಮನಸ್ಸಿಗೆ ಹಾಕೋಬೇಡ. ಸೊ ನೀನು ಇರೋ ಕಡೆ ನೀನು ಚೆನ್ನಾಗಿದೆಯಾ, ಖುಷಿಯಾಗಿದೆಯಾ ಅಲ್ವಾ, ನನಗಷ್ಟೇ ಸಾಕು. ಸೊ ನನ್ನ ಕಡೆಯಿಂದ ನಿನಗೇನಾದರೂ ಬೇಜಾರಾಗಿದ್ದರೆ ಸಾರಿ.
ಸೊ ಅವ್ನು ಯಾವಾಗಲೂ ಹೇಳ್ತಾ ಇದ್ದ, ಅಕ್ಕ ಖುಷಿಯಾಗಿರು, ಚೆನ್ನಾಗಿರು ಅಂತಂದು ಹೇಳ್ಬಿಟ್ಟು. ನನಗೂ ಅಷ್ಟೇ, ಅವನು ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋದೇ ಆಸೆ. ನಾನು ದೇವ್ರ ಹತ್ರ ಅದೇ ಕೇಳ್ಕೊತಾ ಇರ್ತೀನಿ. ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನಲ್ವ, ಅಷ್ಟು ನನಗೆ ಬೇಕಾಗಿತ್ತು. ಯಾಕೆಂದರೆ ಅದಕ್ಕೆ ಮುಂಚೆ ಅವ್ನು ಎಲ್ಲೂ ಕಾಣಿಸ್ದೇ ಇರೋದು ನೋಡ್ಬಿಟ್ಟು ನನಗೆ ತುಂಬಾ ಏನೇನೋ ಯೋಚನೆಗಳು ಬರ್ತಾಯಿತ್ತು. ಬಟ್ ಎಲ್ಲೋ ಒಂದು ಕಡೆ ಅವ್ನು ಇದ್ದಾನೆ, ಅವ್ರ ಜೊತೆ ಖುಷಿಯಾಗಿ ಮಾತಾಡೋದನ್ನು ನೋಡಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಸೊ ನೀನು ನಿನಗೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲೇ ಇರು, ನೀನು ಖುಷಿಯಾಗಿದ್ದರೆ ನನಗೂ ಅಷ್ಟೇ ಸಾಕು. ಸೊ ನೀನು ಆರೋಗ್ಯದ ಕಡೆ ಗಮನ ಕೊಡು, ಸರಿಯಾಗಿ ಊಟ ತಿಂಡಿ ಏನು ಮಾಡೋದಿಲ್ಲ. ಜೊತೆಗೆ ಕೊನೆಯದಾಗಿ ಅಮ್ಮನ್ನ ಮತ್ತು ನಿನ್ನ ತಮ್ಮನ್ನ ಚೆನ್ನಾಗಿ ನೋಡ್ಕೊ. ನಿನ್ಗೆ ಯಾವತ್ತಾದರೂ ಈ ಅಕ್ಕ ನೆನಪಾದರೆ ಮಾತಾಡಿಸ್ಬೇಕು ಅಂತ ಅನಿಸಿದ್ರೆ ನೀನು ಯಾವತ್ತು ಬೇಕಿದ್ರೂ ಬರಬಹುದು. ನಾನಂತೂ ಕಾಯ್ತಾ ಇರ್ತೀನಿ. ನಮ್ಮ ಯಜಮಾನ್ರು ಕೂಡ ಪಾಪ ನಾನು ಕೊರಗೋದನ್ನು ನೋಡೋಕ್ಕಾಗ್ದಿರ ಹೇಳ್ತಾಯಿದ್ರು, ಹೋಗಿ ಮಾತಾಡ್ಸ್ಕೊಂಡು ಬಾ ಅವನನ್ನ ಅಂತ. ಬಟ್ ಅವ್ನು ಸಿಗಲ್ಲ ಅಂತ ಗೊತ್ತು ನನಗೆ. ರಾತ್ರಿ ಕೂಡ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು, ಹೋಗ್ಲಿ ಒಂದ್ಸರಿ ಹೋಗಿ ಎಲ್ಲಿದ್ದಾನೆ ನೋಡು, ಟ್ರೈ ಮಾಡು, ಸಿಕ್ಕಿದ್ರೆ ಮಾತಾಡ್ಸ್ಕೊಂಬ, ಈ ಥರ ಎಲ್ಲ ಕೊರ್ಕೊಂಡು ಕೂತ್ಕೋಬೇಡ ಅಂತ ಹೇಳ್ತಾಯಿದ್ರು. ಬಟ್ ಅದಾಗಲ್ಲ ಅಂತ ಗೊತ್ತಿದೆ ಅಲ್ವಾ, ಏನು ಮಾಡೋಕ್ಕಾಗೋದಿಲ್ಲ ಅದು. ಸೊ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ರಾತ್ರಿ ಅಡುಗೆ ಮಾಡೋವಾಗೂ ಹಂಗೆ ಮಾಡಿದ್ದೀನಿ ನಾನು. ಆ ಯೋಚನೆಯಲ್ಲಿ ಏನು ಮಾಡಿದ್ದೀನಿ ಏನು ಬಿಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ. ಅನ್ನ ಮಾಡೋಕ್ಕೆ ಹೋಗಿ ಅನ್ನಕ್ಕೆ ಹೋಗಿ ಖಾರದ ಪುಡಿ, ಉಪ್ಪಿನ ಬದಲು ಖಾರದ ಪುಡಿ ಹಾಕ್ಬಿಟ್ಟಿದ್ದೀನಿ. ನನ್ನ ಮಗ ಅದೇ ಹೇಳ್ತಾ ಇದ್ದ, ಏನಾಗಿದೆ ನಿನಗೆ, ಖಾರದ ಪುಡಿ ಹಾಕ್ಬಿಟ್ಟಿದೀಯಾ ಅನ್ನಕ್ಕೆ ಹೋಗ್ಬಿಟ್ಟು ಅಂತ ಹೇಳ್ತಾ ಇದ್ದ ನನ್ನ ಮಗ. ಆಮೇಲೆ ಹೆಂಗೋ ಸದ್ಯ ಹಂಗೇನೆ ಫ್ರೆಂಡ್ಸ್, ಅದು ನನ್ನ ಪಾಡಿ ನಾನು ಕೆಲಸ ಮಾಡ್ತಿರ್ತೀನಿ. ಬಟ್ ಅದರಿಂದ ನನಗೆ ಈಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಸೊ ಹೊಸ ವರ್ಷ ಬರ್ತಾ ಇದೆ ಫ್ರೆಂಡ್ಸ್. ಎಲ್ರಿಗೂ ನನ್ಗೆ ಗೊತ್ತಿರೋ ಅಂಥ ಎಲ್ರಿಗೂ, ಯಾರ್ಯಾರೆಲ್ಲ ಸಪೋರ್ಟ್ ಎಲ್ರಿಗೂ, ತಮ್ಮ ನಿನಗೂ ದೇವರು ನೀವು ಅಂದ್ಕೊಂಡಿರೋದೆಲ್ಲನೂ ನೆರವೇರಿಸ್ಲಿ. ಹೊಸ ವರ್ಷದಿಂದ ನಿಮ್ಮ ಲೈಫು ಚೇಂಜ್ ಆಗಲಿ. ಸೊ ನಿಮ್ಮ ಲೈಫಲ್ಲಿ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ. ನಿಮ್ಮ ಹಳೆ ಕಷ್ಟದ ದಿನಗಳೆಲ್ಲ ಹೋಗ್ಬಿಟ್ಟು ಹೊಸ ದಿನಗಳು ನಿಮಗೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಮುಂದೆ ಯಾವ ಥರದ ಕಷ್ಟನೂ ಇದ್ದೇ ಇರಲಿ. ನೀನು ಹೇಳ್ತಿರ್ತೀಯ ಯಾವಾಗೂ ಕೆಲವೊಂದು ವಿಷಯನ, ಎಲ್ಲ ವಿಷಯ ನಮಗೆ ಗೊತ್ತಿಲ್ಲದೆ ಇರ್ಬೋದು ನಿನ್ನ ಬಗ್ಗೆ. ಬಟ್ ಕೆಲವೊಂದು ವಿಷಯದ ಬಗ್ಗೆ ನಿನಗೆ ತುಂಬ ಯೋಚನೆ ಇದೆ, ಅದೆಲ್ಲ ಸಾಲ್ವ್ ಆಗಲಿ ನಿನ್ನ ಲೈಫಲ್ಲಿ. ಎಲ್ರಿಗೂ ನಾನು ದೇವ್ರ ಹತ್ರ ಅದೇ ಕೇಳ್ಕೊತೀನಿ. ಹೊಸ ವರ್ಷದಿಂದ ಎಲ್ಲರೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಾನು ಕಾಂಟ್ಯಾಕ್ಟಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ಸಿಗ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಬಟ್ ನೀನು ಎಲ್ಲಾದರೂ ಇರು, ಖುಷಿಯಾಗಿರು, ನಾನು ಕಾಯ್ತಾ ಇರ್ತೀನಿ ಅನ್ನೋದನ್ನು ಮರಿಬೇಡ. ಬಟ್ ನಾನಂತೂ ಖುಷಿಯಾಗಿಲ್ಲ, ನೀನು ಖುಷಿಯಾಗಿಲ್ಲ, ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.